ವೃಷಭ ರಾಶಿಯ 2026ರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಖಂಡಿತ. ಮೇಡಮ್, ಇಷ್ಟು ಮೇಷರಾಶಿ ಬಗ್ಗೆ ತಿಳ್ಕೊಂಡ್ರಿ. ಈಗ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವ್ರದ್ದು 2026ರಲ್ಲಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲು ಮೇಡಮ್. ನೋಡಿ, ವೃಷಭ ರಾಶಿಯವರಿಗೆ 2026 ಒಂದು ಲಕ್ಕಿ ಇಯರ್ ಅಂತಾನೆ ಹೇಳ್ಬೋದು. ಸುಮಾರು ವರ್ಷಗಳ ಕಾಲ ವೃಷಭ ರಾಶಿಯವರಿಗೆ ಟೈಮ್ ಚೆನ್ನಾಗಿರ್ಲಿಲ್ಲ, ಬಟ್ ಇವಾಗ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 2025ರಲ್ಲೂ ಟೈಮ್ ಚೆನ್ನಾಗೇ ಇತ್ತು, ಬಟ್ 2025ರಲ್ಲೂ ಚೆನ್ನಾಗಿತ್ತು, 26ರಲ್ಲೂ ಕೂಡ ಅವ್ರದ್ದು ಭವಿಷ್ಯ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಾವು ಶನಿ ಗ್ರಹನ ತಗೊಳ್ಳೋಣ. ವೃಷಭ ರಾಶಿಗೆ ಶನಿ ಗ್ರಹ ಬಂದು 11ನೇ ಮನೆಯಲ್ಲಿ ಕುತ್ಕೊಂಡಿದ್ದಾರೆ. ಸೊ 11ನೇ ಮನೆ ಅನ್ನೋದೇ ಒಂದು ಭಾಗ್ಯಸ್ಥಾನ. 11ನೇ ಮನೆಯಿಂದ ಶನಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಕೊಡ್ತಾ ಇರ್ತಾನೆ, ಅವ್ರಿಗೆ ಒಳ್ಳೊಳ್ಳೆ ಭಾಗ್ಯಗಳನ್ನ ಕೊಡ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಸ್ಲೋ, ನಿಧಾನ. ಶನಿ ಯಾವಾಗ್ಲೂ ಸ್ವಲ್ಪ ಸ್ಲೋ ಪ್ಲಾನೆಟ್ ಆಗಿರೋದ್ರಿಂದ ಅವ್ರಿಗೆ ಏನೇ ಭಾಗ್ಯಗಳು ಕೊಟ್ಟರು ಕೂಡ ನಿಧಾನ ಕೊಡ್ತಾನೆ, ಬಟ್ ಸ್ಥಿರವಾಗಿ ಕೊಡ್ತಾನೆ. ಈಗ ರಾಹು ಗ್ರಹ ಹಂಗಲ್ಲ, ಬೇಗ ಕೊಟ್ಬಿಡ್ತಾನೆ, ಎಲ್ಲಾನು ಬೇಗ ಬೇಗ ಕೊಟ್ಬಿಡ್ತಾನೆ, ಬಟ್ ಅದು ಸ್ಥಿರವಾಗಿರೋದಿಲ್ಲ. ಯಾವಾಗ ಕಿತ್ಕೊಂತಾನೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ತರ ಆಗ್ತಾನೆ ಇರುತ್ತೆ. ಬಟ್ ಶನಿ ಗ್ರಹ ಅಂತ ಬಂದಾಗ ಈ ತರ ಕೊಡ್ತಾನೆ, ಬಟ್ ತುಂಬಾ ನಿಧಾನಕ್ಕೆ ಕೊಡ್ತಾನೆ, ಸ್ಥಿರವಾಗಿ ಕೊಡ್ತಾನೆ. ಸೊ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಕೊಡೋದಾಗಿರ್ಬೋದು, ಅವ್ರಿಗೆ ಎಲ್ಲಾ ತರದಲ್ಲೂ ಕೂಡ ಒಂದು ಒಳ್ಳೆದನ್ನ ಮಾಡ್ತಾ ಹೋಗ್ತಾ ಇರ್ತಾನೆ. ಏನಪ್ಪ ಶನಿ ಗ್ರಹಕ್ಕೆ ಮುಖ್ಯವಾಗಿ ಬೇಕಾಗಿರೋ ಅಂದ್ರೆ ಹಾನೆಸ್ಟ್ ಆಗಿರ್ಬೇಕು. ನೀವೇನೇ ಕೆಲಸ ಮಾಡ್ತಾರೆ ಆ ಕೆಲಸದ ಮೇಲೆ ಜಾಸ್ತಿ ಶ್ರದ್ಧೆ ಕೊಡೋದು, ಸ್ವಲ್ಪ ಹಾನೆಸ್ಟ್ ಆಗಿರೋದು. ಆಮೇಲೆ ನಿಮ್ಮ ಕೈ ಕೆಳಗಡೆ ಯಾರನ್ನ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರನ್ನ ತುಂಬಾ ಕೆಟ್ಟದಾಗಿ ನೋಡಿದ್ರೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು, ಅದು ತುಂಬಾ ಮುಖ್ಯ. ನೀವು ಅವ್ರಿಗೇನಾದ್ರೂ ಕ್ಲೀನಾಗಿ ನೋಡ್ಕೊಂಡಿಲ್ಲ, ಹೆಂಗಂದ್ರಂಗೆ ಅವ್ರನ್ನ ಬಿಹೇವ್ ಮಾಡೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಶನಿ ಗ್ರಹದ ಕೋಪಕ್ಕೆ ಗುರಿಯಾಗಬೇಕಾಗಿ ಬರುತ್ತೆ. ಮತ್ತೆ ಶನಿ ಗ್ರಹದ ಒಂದು ಏನು 3ನೇ ದೃಷ್ಟಿಯಿಂದ ಅವ್ರದ್ದು ಒಂದು ದೃಷ್ಟಿನೂ ಬಿದ್ದಿರೋದ್ರಿಂದ ಸ್ವಲ್ಪ ಸ್ಲೋ, ಏನೇ ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ಸ್ವಲ್ಪ ಸ್ಲೋ ಆಗ್ತಿರುತ್ತೆ, ಬಿಟ್ರೆ ಕೆಟ್ಟದಂತೂ ಏನೂ ಆಗೋದಿಲ್ಲ ಅವ್ರಿಗೆ. ಇನ್ನು ಗುರುಗ್ರಹ ಅಂತ ನೋಡಕ್ ಬಂದಾಗ ಗುರುಗ್ರಹದ ಒಂದು ಪರಿಣಾಮ ತುಂಬಾ ಚೆನ್ನಾಗಿದೆ. ಬಿಕಾಸ್ 2ನೇ ಮನೆ, 3ನೇ ಮನೆ ಮತ್ತೆ 4ನೇ ಮನೆಗೆ ಶಿಫ್ಟ್ ಆಗ್ತಾನೆ ಈ ವರ್ಷದಲ್ಲಿ. 2ನೇ ಮನೆ ಅನ್ನೋದು ಒಂದು ಧನಸ್ಥಾನ, ಕುಟುಂಬ ಸ್ಥಾನ. ಈಗ ಯಾವಾಗ ಯಾರೆಲ್ಲ ಏನಾದ್ರು ಕಿತ್ಲಾಡ್ಕೊಂಡ್ಬಿಟ್ರದು, ಫ್ಯಾಮಿಲಿನಲ್ಲಿ ಸ್ವಲ್ಪ ಜಗಳ ಪಗಳ ಏನಾದ್ರು ಆಗಿತ್ತು, ಸ್ವಲ್ಪ ದೂರದಲ್ಲಿದ್ರು ಅಂದ್ರೆ ಅದೆಲ್ಲನೂ ಕೂಡ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಇವ್ರ ಮೇಲೆ ಗೌರವ ಬರುತ್ತೆ. ಯಾರು ಇವ್ರನ್ನ ಕೆಟ್ಟದಾಗಿ ನೋಡಿದ್ರು ಅವ್ರಿಗೆ ಇವ್ರ ಮೇಲೆ ಗೌರವ ಬರುವಂಥದ್ದಾಗುತ್ತೆ. ಆಮೇಲೆ ಫ್ಯಾಮಿಲಿನಲ್ಲಿ ಅದೇ ಇವ್ರು ಒಂದು ಒಳ್ಳೆ ಹೆಸರು ತಗೊಳ್ಳುವಂಥದ್ದು. ಮತ್ತೆ ಹಣಕಾಸಿನ ವಿಷಯ ಅಂತ ಬಂದಾಗ ದುಡ್ಡು, ಮನಿ ಫ್ಲೋ ತುಂಬಾ ಚೆನ್ನಾಗಿರುತ್ತೆ. ಯಾವ ಕಡೆಯಿಂದ ಬರ್ತಾ ಇರುತ್ತೆ ಮನಿ ಫ್ಲೋ ಅಂತ ಹೇಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಕ್ ಇವಾಗ ನೋಡಿ ಹೆಂಗೆ ಬೂಸ್ಟ್ ಯಾವ ತರ ಇದೆ ಇವ್ರಿಗೆ ಅಂತಂದ್ರೆ, ಇಲ್ಲಿ ಧನಸ್ಥಾನದಲ್ಲಿ ಗುರು ಕುತ್ಕೊಂಡಿದ್ದಾನೆ, 11ನೇ ಮನೇಲಿ ಶನಿ ಕುತ್ಕೊಂಡು ಆಪರ್ಚುನಿಟೀಸ್ ಕೊಡ್ತಿದ್ದಾನೆ, 10ನೇ ಮನೇಲಿ ರಾಹು ಕುತ್ಕೊಂಡಿದ್ದಾನೆ, ಅವನು ಕೆಲಸಗಾರಗಳಿಗೆ ಸಪೋರ್ಟ್ ಮಾಡ್ತಾನೆ. ಸೊ ಇವ್ರಿಗೆ ಆ ತರ ಆಪರ್ಚುನಿಟೀಸ್ ಬರ್ತಾ ಇದೆ. ಆಪರ್ಚುನಿಟೀಸ್ ಬಂದಾಗ ನೀನು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಆಬ್ವಿಯಸ್ಲಿ ನಿನ್ಗೆ ದುಡ್ಡು ಬಂದೇ ಬರುತ್ತೆ. ಲೇಟ್ ಆದ್ರೂ ಕೂಡ ಬರುತ್ತೆ. ನಿನ್ಗೆ 10ನೇ ತಾರೀಕು ಬರೋ ದುಡ್ಡು ನಿನ್ಗೆ 20ನೇ ತಾರೀಕು ಬರ್ಬೋದು, ದುಡ್ಡಂತೂ ಬರುತ್ತೆ. ನಿನ್ ಕೆಲಸ ಮಾಡಿದ್ರೆ ದುಡ್ಡಂತೂ ಬರುತ್ತೆ. ಆ ತರ ಒಂದು ಸಿಚುವೇಶನ್ ಇರುತ್ತೆ ಇವ್ರಿಗೆ. ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿರುತ್ತೆ. ಸೇವಿಂಗ್ಸ್ ಕೂಡ ಮಾಡಕ್ ಪ್ಲಾನ್ ಮಾಡ್ಕೊಂತಾರೆ ಈ ವರ್ಷದಲ್ಲಿ. ಇವಾಗ ನೋಡಿ, ಅವ್ರಿಗೆ ಎಷ್ಟೇ ದುಡ್ಡು ಬಂದ್ರು ಖರ್ಚಾಗ್ತಾ ಆಗೋಗ್ಬಿಡುತ್ತೆ. ದುಡ್ಡೇ ನಿಲ್ಲಲ್ಲ ಅನ್ನೋ ಪರಿಸ್ಥಿತಿ ಏನಿತ್ತು, ಇವಾಗ ಇಲ್ಲ ನನ್ನ ಕೈಲಿ ನಿಲ್ಲಲ್ಲ ಅಂತ ಗೊತ್ತು, ನೆನ್ನೆನೋ ಒಂದು ಸೇವಿಂಗ್ಸ್ ಮಾಡ್ಕೋಬೇಕು ಅಂತ ಒಂದು ತಲೆನಲ್ಲಿ ಒಂದು ಐಡಿಯಾ ಬಂದು ಹಣನೂ ಕೂಡ ಸೇವಿಂಗ್ಸ್ ಮಾಡೋದು ಈ ಟೈಮ್ ಆಗುತ್ತೆ. ಮತ್ತೆ 2ನೇ ಮನೆಯಲ್ಲೇ ಗುರು ಇರೋದ್ರಿಂದ ಗುರುಬಲ ಕೂಡ ಇದೆ. ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿ ಇದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಇನ್ನು 3rd ಹೌಸ್ಗೆ ಹೋದಾಗ ಅದೇ ಸ್ವಲ್ಪ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಹೆಸರನ್ನ ತಗೊಂಬಂದು ಕೊಟ್ಬಿಡ್ತಾನೆ ಗುರು. ಅಂದ್ರೆ ಸ್ವಲ್ಪ ಬೇಗ ಜನಗಳಿಗೆ ಅವ್ರು ಮಾತಾಡೋ ಮಾತಿಗೊಂದು ಬೆಲೆ ಬರುವಂಥದ್ದು. ಮತ್ತೆ ಅದೇ 2ನೇ ಮನೆನೂ ಕೂಡ ವಾಕ್ಸ್ಥಾನನೇ, ಅವ್ರ ಮಾತಿಗೆ ಒಂದು ಗೌರವ ಸಿಗುವಂತ ಒಂದು ಟೈಮ್ ಕೂಡ ಆಗಿರುತ್ತೆ. 3rd ಹೌಸ್ ಅಂದ್ರೂ ಕೂಡ ಧೈರ್ಯವಾಗಿ, ಇವಾಗ ಕೆಲವ್ರು ಏನ್ ಮಾಡ್ತಾರೆ, ಏನೇ ಕೆಲಸ ಮಾಡೋಕ್ಕೂ ಸ್ವಲ್ಪ ಎದ್ರುಕೊಂತಿರ್ತಾರೆ. ಅಯ್ಯೋ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಾ ಬೇಡವಾ, ಏನಾಗುತ್ತೋ ಏನೋ ಭಯ ಆಗ್ತಿದೆ ಅನ್ನೋ ಆ ಎಲ್ಲಾನು ಕೂಡ ಧೈರ್ಯವಾಗಿ ಡಿಸಿಷನ್ ತಗೊಂಡು ಮಾಡುವಂತ ಒಂದು ಟೈಮ್ ಬರುತ್ತೆ ಅವ್ರಿಗೆ. ಸೊ ಆ ಟೈಮಲ್ಲಿ ಅವ್ರು ಏನಾದ್ರು ಕೆಲಸಗಳನ್ನ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಆಗುತ್ತೆ. ಇನ್ನು 4th ಹೌಸ್ಗೆ ಅಂತ ಬಂದಾಗ ಅವ್ರೇನಾದ್ರು ಪ್ರಾಪರ್ಟಿ ತಗೋಬೇಕು ಅನ್ಕೊಂಡಿದ್ರೆ, ಮನೆ ತಗೋಬೇಕು ಅನ್ಕೊಂಡಿದ್ರೆ, ಅಥವಾ ಕಾರ್ ತಗೋಬೇಕು ಅನ್ಕೊಂಡಿದ್ರೆ, ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು ಇದು ಗುರು ಬಂದವ್ರಿಗೆ ಒಂದು ಒಳ್ಳೆ ಸ್ಥಾನದಲ್ಲೇ ಇರ್ತಾನೆ. ಇನ್ನು ಕೇತು ಅಂತ ಬಂದಾಗ, ಕೇತು ಆಲ್ರೆಡಿ ಇವಾಗ 4ನೇ ಮನೆಯಲ್ಲೇ ಕುತ್ಕೊಂಡಿದ್ದಾನೆ. ಅಂದ್ರೆ ನಾನು ಏನು ಇವಾಗ ಹೇಳ್ದೆ, ಅವ್ರು ಪ್ರಾಪರ್ಟಿ ತಗೊಂತಾರೆ, ಮನೆ ತಗೊಂತಾರೆ ಅಂತ. ಈಗ ಆಲ್ರೆಡಿ ಕೇತು 4ನೇ ಮನೇಲಿ ಇರೋದ್ರಿಂದ ಅವ್ರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದ್ರೆ ಸ್ವಲ್ಪ ಹುಷಾರ್ ತಪ್ಪುವಂಥದ್ದು, ಅವಾಗವಾಗ ಬೀಳೋದು, ಏಟ್ಗೇಟ್ ಮಾಡ್ಕೊಳ್ಳುವಂಥದ್ದು, ಅಥವಾ ಏನೋ ಅವ್ರಿಗೆ ಸಮಾಧಾನ ಇರೋದಿಲ್ಲ, ಹಲ್ಲಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳಾಗ್ಬೋದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಈ ರೀತಿ ಕೂಡ ಕೇತುವಿಂದ ಆಗ್ತಾ ಇರುತ್ತೆ. ಮೂಳೆ ಮುರಿಯೋದು ಅಥವಾ ಬೆನ್ನೋವು, ಕಾಲು ನೋವು, ಈ ಥರದ್ದು ಏನಾದರೂ ಅವ್ರ ತಾಯಿಗೆ, ಯಾರು ವೃಷಭ ರಾಶಿ ಇರ್ತಾರೆ ಅವ್ರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ. ಮತ್ತೆ ಪ್ರಾಪರ್ಟಿ ವಿಚಾರಕ್ಕೆ, ಭೂಮಿ ವಿಚಾರಕ್ಕೆ ಅಂತ ಬಂದಾಗ ಏನಾಗುತ್ತೆ, ಇವಾಗ ಏನೋ ಒಂದು ಜಾಗ ಮಾರಬೇಕು ಅಂತ ಇವ್ರು ಅನ್ಕೊಂಡಿರ್ತಾರೆ, ಅದಕ್ಕೆ ಸ್ವಲ್ಪ ತಡೆಗಳಾಗುವಂಥದ್ದು.
ಬೇಗ ಸೇಲ್ ಆಗೋದಿಲ್ಲ, ಅದು ಏನೋ ಒಂದು ಸಮಸ್ಯೆಗಳು ತಗೋಬೇಕು ಅನ್ಕೊಂಡಾಗ ಇವ್ರೊಂದು 10 ನೋಡಿದ್ರು ಕೂಡ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲ್ಲ, ಅಥವಾ ಇಷ್ಟಪಟ್ಟು ಹೋದ್ರು ಕೂಡ ಅಲ್ಲಿ ಏನಾದ್ರು ಒಂದು ಒಂದು ಎರಡು ಕಟ್ಟಾಗಿ 3ನೇ ಸಕ್ಸಸ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಜ್ಞಾನನ ಕೊಡ್ತಾನೆ ಕೇತು ಬಂದು. ನೀವೇನಾದ್ರು ಅಧ್ಯಯನ ಮಾಡ್ತೀರಾ, ಹೊಸದೇನಾದ್ರು ಕಲಿತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಬೂಸ್ಟ್ ಮಾಡ್ತಾನೆ. ಎಸ್ಪೆಷಲಿ ಯಾರೆಲ್ಲ ಈ ತರ ಅಸ್ಟ್ರಾಲಜಿ ಫೀಲ್ಡ್ ಅಲ್ಲಿ ಇದ್ದಾರೆ, ಅದಕ್ಕೇನು ಅಕಲ್ಟ್ ಸೈನ್ಸ್ ಅಂತ ಹೇಳ್ತೀವಿ ಅಂದ್ರು, ಆಳವಾಗಿ ಕಲಿಯುವಂಥದಕ್ಕೆಲ್ಲಾನು ಖಂಡಿತವಾಗ್ಲೂ ಬೂಸ್ಟ್ ಮಾಡ್ತಾನೆ. ಇನ್ನ ರಾಹು ಅಂತ ನೋಡಕ್ ಹೋದಾಗ 10ನೇ ಮನೆಯಲ್ಲಿ ರಾಹು ಇದ್ದಾನೆ. 10ನೇ ಮನೆ ಅಂತ ಅನ್ನೋದೇ ಬಿಸ್ನೆಸ್ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ಅಂತ ಹೇಳ್ತೀವಿ. ಸೊ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ರಾಹು ಸಕ್ಸಸ್ನ ತಗೊಂಬಂದು ಕೊಡ್ತಾನೆ. ಅಂದ್ರೆ ತುಂಬಾ ಮೇಲಕ್ಕೆ ತಗೊಂಡು ಹೋಗ್ತಾನೆ. ಅಂದ್ರೆ ಹ್ಯೂಜ್ ಆಗಿ ಎಲ್ಲಾನು ಕೂಡ ಒಳ್ಳೊಳ್ಳೆ ಐಡಿಯಾಗಳನ್ನ ತುಂಬಾ ಐಡಿಯಾ ಕೊಡ್ತಾನೆ. ರಾಹು ಕೂತಿದ್ದ ಜಾಗದಲ್ಲೇ ಆಗ್ಲೇ ಒಂದು ಬಿಲ್ಡಿಂಗ್ ಕಟ್ಟೋದು ವಾಸನು ಮಾಡಿಸ್ಬಿಡ್ತಾನೆ. ಸೊ ಆ ತರದೆಲ್ಲ ಒಂದು ಒಳ್ಳೊಳ್ಳೆ ಐಡಿಯಾಗಳು ಹಿಂಗ್ ಮಾಡ್ಬೋದು. ಅವ್ರಿಗೆ ಅನ್ಕೊಂಡಿರಲ್ಲ ಈ ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತಾ ಅಂತ ಯೋಚನೆ ಮಾಡ್ಬೇಕು. ಆ ತರ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು, ಆಲ್ರೆಡಿ ಮಾಡ್ತಿದ್ರೆ ಹೊಸ ಬ್ರಾಂಚ್ ನ ಮಾಡ್ಬೇಕು ಅಂತ ಐಡಿಯಾ ಮಾಡೋದು. ಬಟ್ ಏನೇ ಮಾಡಿದ್ರು ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಸಮ್ಟೈಮ್ಸ್ ನೆಗೆಟಿವಿಟಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ತುಂಬಾ ಅತಿ ಆಸೆ ಗತಿಗೇಡು ಅಂತಾನು ಆಗ್ಬಾರ್ದು. ಸ್ವಲ್ಪ ಯೋಚನೆ ಮಾಡ್ಕೊಂಡು ವ್ಯವಹಾರ ಮಾಡಿದ್ರೆ ಖಂಡಿತವಾಗ್ಲೂ ವೃಷಭ ರಾಶಿಯವ್ರಿಗೆ ಚೆನ್ನಾಗಿದೆ. ಇನ್ನು ಅವರು ರಾಶ್ಯಾಧಿಪತಿ ಮತ್ತೆ ಬೇರೆ ಬೇರೆ ಗ್ರಹಗಳ ಮೂವ್ಮೆಂಟ್ನ ಆವಾಗವಾಗ ತಿಂಗಳು ನೋಡ್ಕೊಂಡಾಗ ನಮ್ಗೆ ಗೊತ್ತಾಗತ್ತೆ. ಸೊ ಅಂತಂದ್ರೆ ಒಟ್ಟಾರೆಯಾಗಿ 2026 ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಹೌದು. ಸೊ ಸಣ್ಣ ಪುಟ್ಟ ತೊಂದರೆಗಳು, ಆರೋಗ್ಯ ಸಮಸ್ಯೆ ಅಂತ ಬರುತ್ತೆ ಅಂತ ಹೇಳಿದ್ರೆ, ಸೊ ಈ ಒಂದು ಆರೋಗ್ಯ ಸಮಸ್ಯೆ ಅಂತ ಬಂದ್ರೆ ಅದಕ್ಕೆ ಪರಿಹಾರ ಅಂತ ಏನ್ ಮಾಡ್ಕೋಬೇಕು ವೃಷಭ ರಾಶಿಯವರು? ಈಗ ನೋಡಿ, ಹೆಲ್ತ್ ಇಶ್ಯೂಸ್ ಅಂದ್ರೆ ಈ ಒಂದು ಗ್ರಹಗಳ ಸ್ಥಾನಮಾನದಲ್ಲಿ ಏನಂತ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇಲ್ಲ. ಬೇರೆ ಗ್ರಹಗಳು ಇನ್ನೂ ಉಳಿದಿದ್ದಾವಲ್ಲ, ಆ ಗ್ರಹಗಳ ಸ್ಥಾನಮಾನ 6ನೇ ಮನೆಗೆ, 8ನೇ ಮನೆಗೆ ಅಥವಾ 12ನೇ ಮನೆಗೆ ಬಂದಾಗ ಖಂಡಿತವಾಗ್ಲೂ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಆಯಾ ಗ್ರಹಕ್ಕೆ ತಕ್ಕನಾಗಿ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇರೋ ಗ್ರಹಗಳಿಗೆ ಎಲ್ಲ ಚೆನ್ನಾಗಿದ್ದಾವೆ, ಕೇತುರ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಸೊ ಏನ್ ಮಾಡ್ಕೋಬೇಕು ಅಂತ ನೋಡಿ, ಈಗ ಗುರುಗ್ರಹ ಅಂತ ಬಂದಾಗ ತುಂಬಾ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾರೆ. ಗುರು ಆರಾಧನೆ ಜಾಸ್ತಿ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಯಾವ್ದಾದ್ರು ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ ಆಗಿರ್ಬೋದು ಅಥವಾ ದಕ್ಷಿಣಾಮೂರ್ತಿ ಆಗಿರ್ಬೋದು, ಯಾವ್ದಾದ್ರು ಗುರುಗಳನ್ನ ಮನೆಯಲ್ಲೇ ಪ್ರೇಯರ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಪರವಾಗಿಲ್ಲ. ಕಡಲೆಕಾಳನ್ನ ಮನೆಯಲ್ಲಿ ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳಿ, ಅಥವಾ ಏನಾದ್ರು ಅದ್ರಲ್ಲಿ ಅಡುಗೆ ಮಾಡ್ಕೊಂತೀನಿ. ಸಾಧ್ಯ ಆದರೆ ಯಾರಿಗಾದ್ರೂ ದಾನ ಮಾಡಿ, ಗುರುವಾರದ ದಿವಸ ಸ್ಟಡಿ ಮೆಟೀರಿಯಲ್ಸ್ನ ದಾನ ಮಾಡಿ. ನಿಮ್ಗೆ ಇನ್ನೂ ಶಕ್ತಿ ಇತ್ತು ಅದನ್ನು ಒಂದು ಬಡವರು ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡಿಸಿ, ವರ್ಷಕ್ಕಾಗುವಷ್ಟು ಸ್ವಲ್ಪ ಪುಸ್ತಕಗಳನ್ನು, ಅವರಿಗೆ ಸ್ವಲ್ಪ ಎಜುಕೇಷನ್ಗೆ ಅಡ್ಮಿಷನ್ ಮಾಡೋದು, ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿ. ಖಂಡಿತವಾಗ್ಲೂ ಇನ್ನೊಂದಷ್ಟು ಒಳ್ಳೇದಾಗತ್ತೆ. ಇನ್ನು ಕೇತು ಅಂತ ಬಂದಾಗ ಗಣಪತಿ ಧ್ಯಾನ ಮಾಡ್ಕೊಬೇಕಾಗತ್ತೆ, ಅಥವಾ ಬೀದಿ ನಾಯಿಗಳಿಗೆ ಸ್ವಲ್ಪ ಊಟ ಹಾಕಬೇಕಾಗತ್ತೆ. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಗಣಪತಿದು ಒಂದು ಅನುಗ್ರಹ ಅವ್ರಿಗೆ ಸಿಕ್ಕತ್ತೆ. ಅಥವಾ ಎಕ್ಕದ ಗಿಡ ಬರುತ್ತಲ್ಲ, ಅದಕ್ಕೆ ಪೂಜೆ ಮಾಡುವಂಥದ್ದು, ಅದನ್ನು ಮಾಡ್ಕೊಬೋದು. ಕೆಲವರೆಲ್ಲ ಅಮಾವಾಸ್ಯ ದಿವಸ ಎಕ್ಕದ ಗಿಡದ ಬುಡನ ತಗೊಂಡ್ ಬಂದು ಕಟ್ತಾರೆ. ಈಗ ರೋಡ್ ಸೈಡ್ ಅಲ್ಲಿ ಕೆಲವು ದೇವಸ್ಥಾನಗಳ ಹತ್ರ ಮಾರ್ತಿರ್ತಾರೆ, ನಿಮ್ಗೆ ಗೊತ್ತಿಲ್ಲ ಅದು ಇದೆಯೋ ಇಲ್ವೋ ಅಂತ. ಅದಕ್ಕೂ ಕೆಲವೊಂದು ರಿಚುವಲ್ಸ್ ಇದೆ. ಏನಂತಂದ್ರೆ ಈ ಮದ್ವೆ ಆಗದೆ ಇರುವಂತ ಗಂಡ್ ಮಕ್ಳು ಇರ್ತಾರಲ್ಲ, ಅವರು ಅಮಾವಾಸ್ಯ ದಿವಸ ತಗೊಂಡ್ ಬರ್ಬೇಕು ಅದನ್ನ. ಆ ತರದೊಂದು ರೂಲ್ಸ್ ಇದೆ. ಬಟ್ ಇವಾಗ ಪಾಪ ರೋಡಲ್ಲಿ ಮಾರ್ತಿರೋಲ್ಲ, ಅದನ್ನೆಲ್ಲ ಎಲ್ಲಿ ನೋಡಿರ್ತಾರೆ. ಅಮಾವಾಸ್ಯ ದಿವಸ ಹೋಗಿ ಅದನ್ನ ತಗೊಂಡ್ ಬಂದು ಆಮೇಲೆ ಅದನ್ನ ಮನೆಗೆ ಕಟ್ಟೋದು ಅಂತ ರೂಢಿ ಇದೆ. ಕೆಲವರು ಅದನ್ನ ಇವಾಗ ಕೆಲವರು ಪಾಲಿಸ್ತಾರೆ. ಏನು ಇದ್ರದ್ದು ಎಕ್ಕದ ಗಿಡದ್ದು ಅದು ಬಿಳಿ ಎಕ್ಕ ಆಗ್ಬೇಕು. ಕೆಂಪುದು ಬಂದು ವಾಮಾಚಾರಕ್ಕೆ ಬಳಸ್ತಾರೆ, ಬಿಳಿದು ಬಂದು ಪೂಜೆಗೆ ಬಳಸ್ತಾರೆ. ಸೊ ಇನ್ನು ಅಲ್ಲಿಂದ ರಾಹು ಗ್ರಹ ಅಂತ ಬಂದಾಗ ಸೇಮ್ ದುರ್ಗಾದೇವಿ ಆರಾಧನೆ ಮಾಡೋದು, ಅಥವಾ ದುರ್ಗಾ ಸಪ್ತಶತಿ ಕೇಳೋದು, ಲಲಿತಾ ಸಹಸ್ರನಾಮ ಕೇಳುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ತುಂಬಾ ಬೂಸ್ಟ್ ಆಗುತ್ತೆ ಅವ್ರ ಜೀವನದಲ್ಲಿ. ಮತ್ತೆ ರಾಹುದು ಬೀಜ ಮಂತ್ರಗಳನ್ನ ಪಠನೆ ಮಾಡೋದು. ಇನ್ನು ಶನೇಶ್ವರ ಅಂತ ಬಂದಾಗ ಆಸ್ ಯೂಶುವಲ್ ದಾನ ಧರ್ಮ. ನೀವು ಎಷ್ಟು ದಾನ ಧರ್ಮ ಮಾಡ್ತೀರಾ, ನಿಮ್ಮ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಿರ್ತೀರ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಿಸ್ತೀರಾ. ಕೆಲವರೆಲ್ಲ ತುಂಬಾ ಕೀಳಾಗಿ ನೋಡ್ಬಿಡ್ತಾರೆ ಮೇಡಮ್. ಕಸ ಗುಡ್ಸೋರು ಅಂತಂದ್ರೆ ಏನಕ್ಕೂ ಬೇಡ, ಆ ಥರ ಎಲ್ಲ ಮಾಡಬಾರ್ದು. ಅವರು ಮನುಷ್ಯರೇ. ನಾವು ಕಸ ಹಾಕ್ಬೇಕಾದ್ರೂ ಇವಾಗ ನೋಡಿ ಅವ್ರು ಹೇಳ್ತಿರ್ತಾರೆ ಡಿವೈಡ್ ಮಾಡಿ ಹಾಕಿ ಅಂತ. ಕೆಲವ್ರು ಹಂಗಲ್ಲ, ಕಸ ಮಣ್ಣು ಹೊಡೆದಿರೋ ಗಾಜಿನ ಪೀಸು ಹಾಕಿರ್ತಾರೆ, ಪಾಪ ಅವ್ರ ಕೈಲಿ ಮುಟ್ಟಿ ಅವ್ರಿಗೆ ಹರ್ಟ್ ಆಗುತ್ತೆ. ಈ ತರ ಎಲ್ಲ ತೊಂದರೆ ಕೊಡ್ಬೇಡಿ. ನಿಮ್ಮನೆ ಕಸ ಮುಟ್ಟಕ್ಕೆ ನಿಮ್ಗೆ ಅಸಹ್ಯ ಅಂದ್ರೆ ಅವ್ರಿಗಿನೆಷ್ಟು ಆಗ್ತಿರುತ್ತೆ. ಪಾಪ ಅನಿವಾರ್ಯ ಪರಿಸ್ಥಿತಿಗೆ ವರ್ಕ್ ಮಾಡ್ತಾ ಇರ್ತಾರೆ ಅವರೆಲ್ಲರೂ. ಒಬ್ರಿಗೆ ತೊಂದರೆ ಕೊಡ್ದಂಗೆ ನೀವು ಮಾಡೋ ಕೆಲಸದಲ್ಲಿ ಹಾನೆಸ್ಟ್ ಆಗಿ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಶನೇಶ್ವರ ತುಂಬಾ ಒಳ್ಳೇದನ್ನ ಮಾಡ್ತಾನೆ. ಇದಿಷ್ಟನ್ನು ಹೇಳ್ಬೋದು. ಇನ್ನು ಅವರ ರಾಶ್ಯಾಧಿಪತಿ ಶುಕ್ರ ಆಗಿರ್ತಾನೆ. ಶುಕ್ರನೊಂದು ಅನುಗ್ರಹಕ್ಕೋಸ್ಕರ ಲಕ್ಷ್ಮೀ ದೇವಿನ ತುಂಬಾ ಪೂಜೆ ಮಾಡ್ಬೇಕಾಗುತ್ತೆ. ಮಲ್ಲಿಗೆ ಹೂವು ಅಂದ್ರೆ ವಾಸನೆ ಬರುವಂತ ಹೂಗಳು, ಏನು ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಈ ತರ ಹೂಗಳಿಂದ ಶುಕ್ರವಾರ ದಿವಸ ಪೂಜೆ ಮಾಡೋದು, ಅಷ್ಟೋತ್ರ ಕೇಳುವಂಥದ್ದು,
ಹೇಳ್ಕೊಳ್ಳೋ ಅಂಥದ್ದು ಇದೆಲ್ಲನೂ ಮಾಡಿದ್ರು ಕೂಡ ಕಮಲದ ಹೂವು ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ಒಂದು ಹೂವು ಆಗಿರುತ್ತೆ, ಅದನ್ನ ಲಕ್ಷ್ಮಿಗೆ ಅರ್ಪಣೆ ಮಾಡೋದು, ಅವರೆಕಾಳನ್ನ ಜಾಸ್ತಿ ತಿನ್ನೋದು ಅಥವಾ ಇಟ್ಕೊಳ್ಳೋ ಅಂದ್ರೆ ಅದನ್ನ ಸ್ಥಾನಮಾನ ನೋಡ್ಕೊಳ್ಳಿ. ಎಷ್ಟು ನಿಮ್ದು ರಾಷ್ಟ್ರಾಧಿಪತಿ ಅಂತ ಆಗಿದ್ ಮಾತ್ರಕ್ಕೆ ಇವಾಗ ಏನಾದ್ರು ಬೇರೆ ದುಸ್ಥಾನದಲ್ಲಿ ಕೂತ್ಕೊಂಡಾಗ ನೀವು ಅದನ್ನ ತಿನ್ಕೊಂತ ಕೂತ್ಕೊಂಡ್ರೆ ಅದ್ರದ್ದು ನೆಗೆಟಿವಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ತಿಂಗಳು ನೀವು ಭವಿಷ್ಯ ಅಂತ ನೋಡಕ್ ಬಂದಾಗ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಸ್ಥಾನಮಾನಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿರ್ತೀವಲ್ಲ, ಸೊ ಅವಾಗ ನಿಮ್ಗೆ ಅದ್ರದ್ದು ಗೊತ್ತಾಗುತ್ತೆ, ತಕ್ಕನಾಗೆ ಮಾಡ್ಕೊಂಡು ಹೋಗಿ. ಸೊ ನೋಡಿದ್ರಲ್ಲ ವೀಕ್ಷಕರು, ಅಂದ್ರೆ 2026 ವೃಷಭ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ. ಸೊ ಮನುಷ್ಯನಿಗೆ ಒಂದು ಒಳ್ಳೆ ಸಮಯ ಬರ್ಬೇಕು ಅಂತ ಅಂದ್ರೆ ಸುಮಾರು ದಿನ ಸುಮಾರು ವರ್ಷಗಳನ್ನೇ ಕಾಯ್ತಾ ಇರ್ತಾರೆ. ಆದ್ರೆ ವೃಷಭ ರಾಶಿಯವರಿಗೆ 2026 ಆ ಒಂದು ಒಳ್ಳೆ ಸಮಯ ಬಂದಿದೆ ಅಂತ ಅನ್ಸುತ್ತೆ. ಅದನ್ನ ಸರಿಯಾದ ಸಮಯಕ್ಕೆ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.